ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ಸರ್ಕಾರದ 5ನೆಯ ಗ್ಯಾರಂಟಿ ಯೋಜನೆಯಾಗಿದ್ದ ಯುವ ನಿಧಿಯನ್ನ ಇದೇ ಡಿಸೆಂಬರ್ 26ನೇ ತಾರೀಕಿಗೆ ನೋಂದಣಿಯನ್ನು ಆರಂಭ ಮಾಡೋದಾಗಿ ಅಧಿಕೃತವಾಗಿ ಸರ್ಕಾರ ಮಾಹಿತಿಯನ್ನು ಹಂಚಿಕೊಂಡಿದೆ. ಯುವ ನಿಧಿಗೆ ಸಂಬಂಧಪಟ್ಟಂತೆ ಯಾವಾಗ ನೋಂದಣಿ ಪ್ರಕ್ರಿಯೆ ಆರಂಭ ಆಗುತ್ತೆ, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಯಾರು ಇದಕ್ಕೆ ಅರ್ಹರು, ಯಾರು ಇದಕ್ಕೆ ಅನರ್ಹರು, ಪ್ರೊಸೆಸ್ ಹೇಗಿದೆ, ಯಾವಾಗ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಇತ್ಯಾದಿ ಯುವ ನಿಧಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಜನವರಿ 12, 2024 ಸ್ವಾಮಿ ವಿವೇಕಾನಂದರ ಜಯಂತಿ ರಾಷ್ಟ್ರೀಯ ಯುವ ದಿನದಂದು ಅರ್ಹರಿಗೆ ನಿರುದ್ಯೋಗ ಭತ್ಯೆಯನ್ನ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುವ ಒಂದು ಪ್ರಯತ್ನವನ್ನ ಈಗಾಗಲೇ ಸರ್ಕಾರ ಕೈಗೊಂಡಿದೆ. ಆ ಮೂಲಕ ಇದೇ ಡಿಸೆಂಬರ್ 26ನೇ ತಾರೀಕಿನಿಂದ ರಿಜಿಸ್ಟ್ರೇಷನ್ ಅನ್ನ ಸೇವಾ ಸಿಂಧು ಮೂಲಕ ಆರಂಭ ಮಾಡ್ತಾ ಇದೆ. ಪ್ರತಿ ತಿಂಗಳು ಪದವೀಧರರಿಗೆ 3,000 ರೂಪಾಯಿ, ಹಾಗೆ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ನೀಡಲಾಗ್ತಾ ಇದೆ. ಒಟ್ಟು 4.81 ಲಕ್ಷ ಪದವೀಧರರಿಗೆ ಇದು ಸಹಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಅಂದಾಜಿಸಲಾಗಿದೆ. ಒಟ್ಟು 48,153 ಡಿಪ್ಲೊಮಾ ಹಾಗೆ 4,81,000 ಪದವೀಧರರನ್ನು ಒಳಗೊಂಡಂತೆ 5,29,000 ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಅವರು ಸಹಾಯವನ್ನ ಪಡೀತಾ ಇದ್ದಾರೆ. ಒಟ್ಟು 1,250 ಕೋಟಿಯನ್ನ ಈ ಒಂದು ಅಗತ್ಯವಿರುವಂತಹ ಅನುದಾನವನ್ನ ಇದಕ್ಕಾಗಿ ಮೀಸಲಿಡಲಾಗಿದೆ. ಜೊತೆಗೆ 2022-23ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಅವರು ಪದವಿಯನ್ನ ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾವನ್ನ ಪಾಸ್ ಆಗಿರಬೇಕು. ಜೊತೆಗೆ ಅವರು ಪದವಿಯನ್ನ ಅಥವಾ ಡಿಪ್ಲೊಮಾವನ್ನ ಪಾಸ್ ಆಗಿ 6 ತಿಂಗಳ ನಂತರವೂ ಅವರಿಗೆ ಯಾವುದೇ ಉದ್ಯೋಗ ಸಿಕ್ಕಿಲ್ಲ ಅನ್ನುವಂತಹ ಒಂದು ಅಭ್ಯರ್ಥಿಗಳಿಗೆ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಸೌಲಭ್ಯ ಸಿಗಲಿದೆ. ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ನಾನು ಯಾವುದೇ ಉದ್ಯೋಗವನ್ನು ಪಡ್ಕೊಂಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಘೋಷಣೆಯನ್ನು OTP ಮೂಲಕ ಮಾಡಬೇಕಂತೆ. ನೀವು ಸ್ವಂತ ಉದ್ಯೋಗವನ್ನು ಆರಂಭಿಸಿದ್ರೆ ಅಥವಾ ಇತರೆ ಉದ್ಯೋಗ ನಿಮಗೆ ಸಿಕ್ತು ಅಂತಂದ್ರೆ IT, GST ನೋಂದಣಿ, ESI, PF ಮಾಹಿತಿಯಿಂದಲೂ ಉದ್ಯೋಗ ಪಡೆದಿರುವ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಅಲ್ಲಿ ನಿಮ್ಮನ್ನ ಇಲ್ಲಿ ಹೊರಗಿಡುವಂತಹ ಸಾಧ್ಯತೆ. ಜೊತೆಗೆ ಭೌತಿಕವಾಗಿ 5% ಪರಿಶೀಲನೆ ಕೂಡ ನಡೆಯಲಿದೆ. ಅಂದ್ರೆ ನೇರವಾಗಿ ನಿಮ್ಮನ್ನ ಮನೆಗೆ ವಿಸಿಟ್ ಮಾಡಿ ಕೂಡ ಅವರು ಏನ್ ಮಾಡ್ತಾರೆ ಅಂತಂದ್ರೆ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಇನ್ ಕೇಸ್ ನಿಮ್ದೇನಾದ್ರೂ ಅನರ್ಹತೆ ಇದ್ದು ನೀವು ಪಡ್ಕೊಂಡಿದ್ರಿ ಅಂತಂದ್ರೆ ಆ ಸಂದರ್ಭದಲ್ಲಿ ಅಷ್ಟು ಮೊತ್ತವನ್ನ ಹಿಂಪಡೆಯುವುದರ ಜೊತೆಗೆ ಕಾನೂನು ಕ್ರಮವನ್ನ ಕೂಡ ಜರುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ 6 ವರ್ಷಗಳವರೆಗೆ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ದು ಅಥವಾ ವ್ಯಾಸಂಗ ಮಾಡಿದ್ದು ಅಂತವರಿಗೆ ಮಾತ್ರ, ಇದು ಕರ್ನಾಟಕದ ನಿವಾಸಿ ಆದಂತವರಿಗೆ ಮಾತ್ರ ಅನ್ವಯ ಆಗುವಂತದ್ದು. ನೀವು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಜೊತೆಗೆ ಕೆಲವೊಂದಿಷ್ಟು ಅನರ್ಹತೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಅರ್ಹರಲ್ಲ ಇದಕ್ಕೆ ಅಂತಂದ್ರೆ, ಸರ್ಕಾರಿ ಅನುದಾನಿತ ಸಂಸ್ಥೆ ಅಥವಾ ಖಾಸಗಿ ವಲಯಗಳಲ್ಲಿ ಉದ್ಯೋಗದಲ್ಲಿರುವ ಅಭ್ಯರ್ಥಿಗಳು, ಅಂದ್ರೆ ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ನೀವು ಅರ್ಹರಲ್ಲ. ಸ್ವಯಂ ಉದ್ಯೋಗಿಗಳಾಗಿರುವ ಅಭ್ಯರ್ಥಿಗಳು, ಸೆಲ್ಫ್ ಬಿಸ್ನೆಸ್ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇತ್ತು ಅಂದ್ರೆ ನೀವು ಕೂಡ ಅರ್ಹರಲ್ಲ. ವಿದ್ಯಾಭ್ಯಾಸವನ್ನ ಮುಂದುವರಿಸುವ ಅಭ್ಯರ್ಥಿಗಳು, ಇನ್ ಕೇಸ್ ನೀವು BA ಮುಗಿಸಿ MA ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಸಿಗೋದಿಲ್ಲ, ಅಥವಾ ನೀವು ಡಿಗ್ರಿಯನ್ನ ಮುಗಿಸಿ B.Ed ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೂ ಕೂಡ ಸಿಗೋದಿಲ್ಲ. ಅಂದ್ರೆ ನಿಮ್ಮ ಸ್ಟಡೀಸ್ ಕಂಟಿನ್ಯೂ ಆಗ್ತಾ ಇತ್ತು ಅಂದ್ರೆ ಇದು ನಿಮ್ಗೆ ಸಿಗೋದಿಲ್ಲ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಾದಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಡಿಸೆಂಬರ್ 26ನೇ ತಾರೀಕಿಗೆ ಇದಕ್ಕೆ ಚಾಲನೆಗೊಂಡು ಅವತ್ತೇ ಇದರ ಲೋಗೋ ಕೂಡ ಅನಾವರಣಗೊಳ್ಳಲಿದೆ. ಸೊ ಹಾಗಾಗಿ ಡಿಸೆಂಬರ್ 26ನೇ ತಾರೀಕಿನಿಂದ ರಿಜಿಸ್ಟ್ರೇಷನ್ ಆರಂಭ ಆಯಿತು ಅಂದ್ರೆ ಜನವರಿ 12ನೇ ತಾರೀಕಿಗೆ ನಿಮ್ಗೆ ಡಿಬಿಟಿ ಮೂಲಕ ಹಣವನ್ನ ಅವರು ಇಲ್ಲಿ ಕೊಡ್ತಾರೆ. ಇನ್ನು ಹೇಗೆ ಅಪ್ಲೈ ಮಾಡಬೇಕು, ಇದಕ್ಕೆ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ನೀವು ಕರ್ನಾಟಕ ನಿವಾಸಿ ಅಂತ ಗುರುತಿಸಿಕೊಳ್ಬೇಕು ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಆಗಲಿ ಅಥವಾ ಇತರೆ ಪೂರಕ ದಾಖಲೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ. ಸೊ ಡಿಸೆಂಬರ್ 26ನೇ ತಾರೀಕಿನಿಂದ ನೋಂದಣಿ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಹೇಗಿರುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ನಿಮಗೆ ಅಂತಂದ್ರೆ, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ, ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರ ಅಂದ್ರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಏನ್ ಕರಿತೀವಿ ಅದು ಬೇಕಾಗುತ್ತೆ. ಡಿಪ್ಲೊಮಾದವರಿಗೆ SSLC, PUC, ಡಿಪ್ಲೊಮಾ ಸರ್ಟಿಫಿಕೇಟ್ ಅಥವಾ ನಿಮ್ದು ಅಗೇನ್ ಟೆಂಪರರಿ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ನಡೀತದೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ, ನೀವು ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1 ಇತ್ಯಾದಿ ಕೇಂದ್ರಗಳಲ್ಲಿ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಲಾಗಿನ್ ಮಾಡಿಕೊಂಡು ಯುವ ನಿಧಿ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು .karnataka.gov.in ನಲ್ಲಿ ಮಾತ್ರ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈಗಾಗಲೇ ಪದವಿ, ಡಿಪ್ಲೊಮಾ ತೆರಗಡೆಯಾದ ಅಭ್ಯರ್ಥಿಗಳ ಶೈಕ್ಷಣಿಕ ಪ್ರಮಾಣ ಪತ್ರವನ್ನ NAD ಪೋರ್ಟಲ್ ನಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಮಂಡಳಿಗಳು ಇಂದೀಕರಿಸುವುದನ್ನು ಖಚಿತಪಡಿಸಿಕೊಳ್ಳಲು NAD.karnataka.gov.in ಯುವ ನಿಧಿ ಅನ್ನುವಂತಹ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು. ಅಲ್ಲಿ ನಿಮ್ದು ಡಿಗ್ರಿ ಪಾಸ್ ಆಗಿದ್ರ ಬಗ್ಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಗಳು ಕೂಡ ಸಿಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ನಾನು ಸಪರೇಟ್ ಆದಂತಹ ವಿಡಿಯೋನ ನಿಮಗೆ ತಲುಪಿಸ್ತೀನಿ. ಸೊ ಇಷ್ಟು SSLC
SSLC, PUC, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇಲ್ಲಿ ಬೇಕಾಗುತ್ತೆ. ಜೊತೆಗೆ ಏನೇನ್ ಸ್ಟೆಪ್ಸ್ ಇರುತ್ತೆ ಇದರಲ್ಲಿ ಅಪ್ಲೈ ಮಾಡುವಾಗ ಅಂದ್ರೆ, ಜಸ್ಟ್ ನೀವು ಲಾಗಿನ್ ಆಗ್ತೀರಿ, ಆಮೇಲೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಮೊದಲಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಓದ್ಕೊಳ್ಬೇಕು, ಆಮೇಲೆ ನಿಮ್ಮ ಜಿಲ್ಲೆಯನ್ನ, ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಬೇಕು, ನಂತರ ಆಧಾರ್ ನಂಬರ್ ಅನ್ನ ಹಾಕಿ OTP ಪಡೆದು KYC ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ನಿಮ್ದು ಎಜುಕೇಶನಲ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅದು ಆಟೋಮೆಟಿಕ್ ನಿಮ್ಗೆ NAD ಪೋರ್ಟಲ್ ಇಂದ ಬರುತ್ತೆ. ಆಮೇಲೆ ಜಾತಿ ಪ್ರವರ್ಗವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಮೊಬೈಲ್ ನಂಬರ್ ಅನ್ನ ಕೊಟ್ಟು OTP ಅನ್ನ ಪಡಿಬೇಕು, ಅಗೇನ್ ಇಮೇಲ್ ಅನ್ನ ಕೊಟ್ಟು ಅಗೇನ್ ಮತ್ತೊಂದು OTP ಅನ್ನ ಪಡಿಬೇಕು. ಲಾಸ್ಟ್ಲಿ ಫೈನಲಿ ನೀವೇನ್ ಮಾಡಬೇಕು ಅಂದ್ರೆ ಒಂದು ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಕೊಡ್ಬೇಕಾಗತ್ತೆ. ಅರ್ಜಿ ಸ್ವೀಕೃತಿ ಯಶಸ್ವಿ ಆಗಿರೋ ಬಗ್ಗೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ನಂತರ ನಿಮಗೆ ಅದು ಅಕ್ನಾಲೆಜ್ಮೆಂಟ್ ಕೂಡ ಡೌನ್ಲೋಡ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ನೀವು ನಿಮ್ಮ ರೆಫರೆನ್ಸ್ ಗಾಗಿ ಯೂಸ್ ಮಾಡಿಕೊಳ್ಬಹುದು. ಇನ್ನು ಅಭ್ಯರ್ಥಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿರುದ್ಯೋಗಿ ಸ್ಥಿತಿ ಬಗ್ಗೆ ಪ್ರತಿ ತಿಂಗಳ 25 ಅಥವಾ ಅದಕ್ಕಿಂತ ಮೊದಲು ಆಧಾರ್ OTP ಮೂಲಕ ಸ್ವಯಂ ಘೋಷಣೆ ಮಾಡಿಕೊಳ್ಬೇಕು. ಅಂದ್ರೆ ನೀವು ಯಾವಾಗ ಜಾಬ್ ಹತ್ತಿರಿ ಅಂತ ಹೇಳಕ್ ಬರುದಿಲ್ಲ ಅಲ್ಲ. ಸೊ ಹಾಗಾಗಿ ನೀವು ಪ್ರತಿ ತಿಂಗಳು 25ನೇ ತಾರೀಕಿಗೆ ಒಳಗಾಗಿ ನಿಮ್ದು ಏನಾದ್ರು ಜಾಬ್ ಆಗಿತ್ತು ಅಂದ್ರೆ ನೀವು ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಕೊಟ್ಟು ಜಾಬ್ ಆಗಿದೆ ಅಂತ ಕೊಡ್ಬೇಕು. ಆಗಿಲ್ಲ ಅಂದ್ರೆ ಇಲ್ಲ ಅಂತ ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕು. ಅಂದ್ರೆ ಮಾತ್ರ ನಿಮ್ದು ನೆಕ್ಸ್ಟ್ ಮಂತ್ ಹಣ ಬರ್ತದೆ 3,000. ಇಲ್ಲ ಅಂದ್ರೆ ಬರುವುದಿಲ್ಲ. ಎವ್ರಿ ಮಂತ್ ಅದನ್ನ 25ನೇ ತಾರೀಕಿನ ಒಳಗಾಗಿ ನೀವೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಅನ್ನೋದನ್ನ ಕೂಡ ನೀವು ಇಲ್ಲಿ ಕನ್ಫರ್ಮ್ ಮಾಡಿಕೊಳ್ಬೇಕಾಗ್ತದೆ. ಸೊ ಇಷ್ಟು ಸದ್ಯಕ್ಕೆ ಯುವ ನಿಧಿಯ ಕುರಿತಾಗಿರುವಂತಹ ಮಾಹಿತಿ. ಅಧಿಕೃತವಾಗಿ 26ನೇ ತಾರೀಕಿಗೇನು ಈ ಆರಂಭ ಆಗುತ್ತೆ ಈ ಒಂದು ಯುವ ನಿಧಿಗೆ ನೋಂದಣಿ. ಆವಾಗ ಲೈವ್ ಆಗಿ ಒಂದು ಅಪ್ಲಿಕೇಶನ್ ಸಲ್ಲಿಸೋದರ ಜೊತೆಗೆ ಹೇಗೆ ನೀವು ಮೊಬೈಲ್ ನ ಮೂಲಕ ಅಥವಾ ಲ್ಯಾಪ್ಟಾಪ್ ನ ಮೂಲಕ ಕೂಡ ಯುವ ನಿಧಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬಹುದು ಅನ್ನುವಂತಹ ವಿವರಗಳನ್ನ ಮತ್ತೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅಗತ್ಯವಿರುವ ಮಾಹಿತಿಗಳ ಬಗ್ಗೆ ಅಥವಾ ಈ ಎಲ್ಲಾ ಒಂದು ವಿವರಗಳ ಬಗ್ಗೆ ನಾನು ಟೆಲಿಗ್ರಾಮ್ ನಲ್ಲಿ ಈ ಫೈಲ್ ಅನ್ನು ಅಪ್ಲೋಡ್ ಮಾಡಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಅರ್ಹತೆ ಇದೆ ಅವರೆಲ್ಲರೂ ಕೂಡ ಇದರ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.